ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಗನ ಸ್ಕೂಲಾಗ ಏನೋ ಟ್ಯಾಲೆಂಟ್ ಶೋ ಅಂತೆ. ಅದಕ್ಕೆ ನಾನು ಫುಲ್ ಪಂಕಾಗಿ ರೆಡಿ ಆಗಿಬಿಟ್ಟು ಸ್ಕೂಲ್ ಹತ್ರಕ್ಕೆ ಹೋದ್ನೆ. ನನ್ನ ಹೆಸರು ಭಾವಿಂದ್ರಾಜ್. ನಾನು LKG ಓದುತ್ತಿದ್ದೇನೆ. ಆಗಮಿಸಿರುವ ಅತಿಥಿಗಳೇ ಹಾಗೂ ನನ್ನ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಟ್ಯಾಲೆಂಟ್ ಶೋ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಇವತ್ತು ನಮ್ಮ ಬ್ಯಾಟ್ಸ್ಮನ್ ಸ್ಕೂಲ್ ಹತ್ರಕ್ಕೆ ಹೋಗ್ಬಿಟ್ಟು ಅವ್ನು ಮಧ್ಯಾಹ್ನಕ್ಕೆ ಕರ್ಕೊಂಬಂದ್ಬಿಟ್ಟೆ. ಏನಪ್ಪ ವಿಷಯ ಅಂತಂದರೆ ಊರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಮೇಡಮ್ನ ಕೇಳಿಬಿಟ್ಟು ಮಧ್ಯಾಹ್ನಕ್ಕೆ ಕರ್ಕೊಂಬಂದರೆ ಬಂದು ಆಮೇಲೆ 3 ಜನ ರೆಡಿ ಆಗಿಬಿಟ್ಟು ಇನ್ನೇನು ಹೊರಟ್ರೆ ಜಾಲಿ ಅಂತ ಹೇಳ್ಬಿಟ್ಟು ಹಂಗೆ ಎಲೆ ತೊಗೊಳೋಣ ಅಂತ ಹೋದರೆ ಎಲೆ ರೇಟ್ ಜಾಸ್ತಿ. ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಎಲೆ ಸಿಕ್ಕಲ್ಲ. ಅದಕ್ಕೆ ನಮ್ಮೂರಾಗ 180 ರೂಪಾಯಿ ಐತೆ ಕಟ್ಟು, ನಿಮ್ಮೂರಾಗ ಎಷ್ಟೈತೆ ಕಟ್ಟು ಅಂತ ಕಮೆಂಟ್ ಮಾಡ್ಕೊ ತಿಳಿಸ್ರಿ. ನಾನು ವೀಡಿಯೋ ಎಲ್ಲಿವರೆಗೂ ಹೋಗ್ತಾಯಿದ್ದೆ ಅಂತ ತಿಳ್ಕೊಬೇಕಂತ ನನಗೂ ಆಸೆ ಐತೆ. ಹಂಗಂತ ಇದ್ದಂಗೆ ಬೇಕ್ರಿ ತಗ ಬಂದರೆ ಇನ್ನು ಹುಡುಗರು ತಿಂಡಿ ಎಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಬೇಕ್ರಿ ಹತ್ರ ಬಂದು ನನ್ನ ಮಗನ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ನು. ಭೀಮನ್ ಸರಿ ಏನು ಗಲಾಟೆ ಮಾಡಲ್ಲ, ಏನು ಇಸ್ಕೊಟ್ರೆ ಅದು ತಿಂತಾನೆ. ನಮ್ಮ ದೊಡ್ಡವನ್ ಬ್ಯಾಟ್ಸ್ಮನ್ದೇ ಸ್ವಲ್ಪ ಗಲಾಟೆ. ಹಂಗಂತ ಇದ್ದಂಗೆ ಗೋಬಿನೂ ಪಾನಿಪುರಿ ಇಸ್ಕೊಂಡು ಮನೆಗೆ ಬಂದರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.